ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಕಾರ್ತಿಕ್ ಸೈನಿಂಗ್ ಇನ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಅಂದರೆ ಎಜುಕೇಷನ್ ಸಿಸ್ಟಮಲ್ಲಿ ಆಗ್ತಿರೋ ಒಂದು ಮೇಜರ್ ಇಶ್ಯೂ ಬಗ್ಗೆ. ಆಗ ಎಲ್ಲರೂ ಮಾತಾಡ್ತಿರೋದು ಒಂದೇ ಒಂದು ಟಾಪಿಕ್ ಬಗ್ಗೆ. ಯಾವುದಪ್ಪ ಆ ಟಾಪಿಕ್ ಅಂತ ಅಂದರೆ ನೀಟ್ ಕ್ವಶನ್ ಪೇಪರ್ ಲೀಕ್. ಈಗ ನೀವು ನನ್ನನ್ನು ಕೇಳಿದ್ರೆ ನೀಟ್ ಎಕ್ಸಾಮ್ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅಂದರೆ ಹೌದು ಅಂತ ಹೇಳ್ತೀನಿ. ಯಾಕಂತ ಅಂದರೆ ಇದು ಬರೀ ಒಬ್ಬ ಸ್ಟೂಡೆಂಟ್ ಮಾತ್ರ ಕನಸಾಗಿರಲ್ಲ, ಇದು ಅವ್ರ ಪೇರೆಂಟ್ಸ್ ಕನಸು ಕೂಡ ಆಗಿರ್ತಾರೆ. ನನ್ನ ಮಗನ ಅಥವಾ ಮಗಳನ್ನ ನಾನು ಡಾಕ್ಟರ್ ಮಾಡಬೇಕು ಅಂತ. ಅದಕ್ಕೆ ಅವರು ಆ ಮಗು ಹುಟ್ಟಿದಾಗ್ಲಿಂದನೇ ಕಷ್ಟಪಡ್ತಾ ಬಂದಿರ್ತಾರೆ. ಇವಾಗ ನಿಮಗೆ ಗೊತ್ತು, ಒಂದು ಕೋಚಿಂಗ್ ತಗೋಬೇಕು ಅಂತ ಅಂದರೆ, ಒಂದು ಡಾಕ್ಟರ್ಗೆ ಕೋಚಿಂಗ್ ತಗೋಬೇಕು ಅಂತ ಅಂದರೆ ಎಷ್ಟು ಖರ್ಚಾಗುತ್ತೆ ಅಂತ. ನೀಟ್ ಎಕ್ಸಾಮ್ ಕೋಚಿಂಗ್ ಅಂತ ಎಲ್ಲ ಕಡೆ ಕೋಚಿಂಗ್ ಸೆಂಟರ್ ಓಪನ್ ಮಾಡಿದ್ದಾರೆ. ಅಲ್ಲಿ ಕೋಚಿಂಗ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಫೀಸ್ ಅಂತೂ ಇಸ್ಕೋತಾರೆ. ಆ ಫೀಸ್ ಎಷ್ಟಿರುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಮಿನಿಮಮ್ 1-1.5 ಲಕ್ಷ ಇರುತ್ತೆ. ನೀಟ್ ಒಂದು ಒಳ್ಳೆ ಕಡೆ ನೀವು ಹೋಗಿ ನೀಟ್ ಎಕ್ಸಾಮ್ ಕೋಚಿಂಗ್ ತೊಗೋಬೇಕು ಅಂತಂದರೆ ಮಿನಿಮಮ್ 1-1.5 ಲಕ್ಷ ಇದ್ದೇ ಇರುತ್ತೆ. ಅದಾದಮೇಲೆ ಅಷ್ಟೆಲ್ಲ ಅಫೋರ್ಡ್ ಮಾಡಿ ಪೇರೆಂಟ್ಸು ಅವ್ರನ್ನ ಕೋಚಿಂಗ್ ಸೆಂಟರ್ಗೆ ಸೇರಿಸ್ತಾರೆ. ಮಕ್ಕಳು ಅಷ್ಟೇ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಅದಾದಮೇಲೆ ಈ ಥರ ಕ್ವಶನ್ ಪೇಪರ್ ಎಲ್ಲ ಲೀಕ್ ಆದರೆ ಅವ್ರು ಕಷ್ಟಪಟ್ಟಿರೋದಕ್ಕೆ ಅರ್ಥ ಏನು ಬಂತು? ಈಗ ನೀವು ಡಾಕ್ಟರ್ ಆಗಬೇಕು ಅಂತ ಅಂದರೆ ಎಕ್ಸಾಮ್ ಇದೆ, ಲಾಯರ್ ಆಗಬೇಕು ಅಂತ ಅಂದರೆ ಎಕ್ಸಾಮ್ ಇದೆ, ಇಂಜಿನಿಯರ್ ಆಗಬೇಕು ಅಂತ ಅಂದರೆ ಎಕ್ಸಾಮ್ ಇದೆ. ಆದರೆ MLAಗಳಾಗೋಕ್ಕೆ, ಇಲ್ಲ ಮಿನಿಸ್ಟರ್ಗಳಾಗೋಕ್ಕೆ ಎಕ್ಸಾಮ್ ಇದೆಯಾ? ಇಲ್ಲ CM ಆಗೋಕ್ಕೆ ಎಕ್ಸಾಮ್ ಇದೆಯಾ? ನಾವು ಜನರು ಹೊತ್ತು ಓಟ್ ಮೇಲೆ ನಿಂತಿದೆ. ಆದರೆ ನಾವು ಜನರು ಒಬ್ಬ ಓದಿಲ್ದಿರೋರ್ನು CM ಮಾಡ್ತೀವಿ, ಒಬ್ಬ ಓದಿಲ್ದಿರೋರ್ನು ಮಿನಿಸ್ಟರ್ ಮಾಡ್ತೀವಿ, ಇಲ್ಲ ಓದಿಲ್ದಿರೋರ್ನು ಕಾರ್ಪೊರೇಟರ್ ಮಾಡ್ತೀವಿ. ನಮ್ಮ ಜನಗಳಿಗೆ ಯಾರನ್ನ ಮಿನಿಸ್ಟರ್ ಮಾಡಬೇಕು, ಇಲ್ಲ ಯಾರನ್ನ ಕಾರ್ಪೊರೇಟರ್ ಮಾಡಬೇಕು, ಇಲ್ಲ ಅಂದರೆ ಯಾರನ್ನ CM ಮಾಡಬೇಕು, ಇದನ್ನೆಲ್ಲ ಯಾವಾಗ ಕಲಿತಾರೆ ಗೊತ್ತಿಲ್ಲ. ನಮ್ಮ ದೇಶ ಆಡೋರೆ ಈ ಥರ ಲಂಚ ತಗೊಂಡು ಈ ಥರ ಕ್ವಶನ್ ಪೇಪರ್ ಎಲ್ಲ ಲೀಕ್ ಮಾಡ್ತಿದ್ರೆ ಕಷ್ಟಪಟ್ಟು ಓದ್ತಿರೋರ ಪರಿಸ್ಥಿತಿ ಏನು? ನಿಜವಾಗ್ಲೂ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗ್ತಿದ್ರೆ ಮುಗಿಯಲ್ಲ. ಆಮೇಲೆ ಈಗ ಪೇರೆಂಟ್ಸ್ ಎಲ್ಲ ಯಾಕೆ ಈ ಪ್ರೊಟೆಸ್ಟ್ಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ, ಅವ್ರ ಮಕ್ಕಳನ್ನ ಅವರು ಎಲ್ಲೋ ನೋಡಬೇಕು ಅಂತ ತುಂಬ ಆಸೆ ಪಟ್ಟಿರ್ತಾರೆ. ಆದರೆ ಅದಾಗ್ತಿಲ್ಲ. ಯಾಕಂತ ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿರೋ ಲೂಪ್ ಹೋಲ್ಸಿಂದ. ಈಗ ಬರ್ತಾರೆ ಯಾರೋ ಹೈ ಕ್ಲಾಸ್ ಸೊಸೈಟಿ ಪೀಪಲ್ ಬರ್ತಾರೆ, ಅವ್ರಿಗೆ ಕಮ್ಮಿ ಮಾರ್ಕ್ಸ್ ಬಂದಿರುತ್ತೆ, ನೀಟ್ ಎಕ್ಸಾಮಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿರುತ್ತೆ. ಬರ್ತಾರೆ, 1 ಕೋಟಿ 2 ಕೋಟಿ ಕೊಡ್ತಾರೆ. ನನ್ನ ಮಗ ಅಥವಾ ಮಗಳಿಗೆ ನನಗೆ ಈ ಪರ್ಟಿಕ್ಯುಲರ್ ಇದೇ ಕಾಲೇಜಲ್ಲಿ ಇದೇ ಸ್ಪೆಷಲೈಸೇಷನ್ಗೆ ನನಗೆ ಸೀಟ್ ಬೇಕು ಅಂತ ಹೇಳ್ತಾರೆ, ಕೊಡ್ತಾರೆ. ಆದರೆ ಕಷ್ಟಪಟ್ಟು ಓದಿರೋನ್ಗೆ ಏನಾಯಿತು? ಸೀಟ್ ಇಲ್ಲ. ಕಷ್ಟಪಟ್ಟು ಓದ್ದವ್ರಿಗೆ ಇಲ್ಲಿ ಮೆಡಿಕಲ್ ಸೀಟ್ ಸಿಗ್ತಿಲ್ಲ. ಯಾರು ದುಡ್ಡು ತಂದು ಕೊಡ್ತಾರೆ, ಇಲ್ಲ ಅಂದರೆ ಇನ್ಫ್ಲೂಯೆನ್ಸ್ ಮಾಡಿಸ್ತಾರೆ ಅಂಥವ್ರಿಗೆ ಮೆಡಿಕಲ್ ಸೀಟ್ ಕೊಡ್ತಿದ್ದೀರಾ. ಮೆಡಿಕಲ್ ಕಾಲೇಜಸ್ ಮುಂದೆ ಒಂದು ಬೋರ್ಡ್ ಹಾಕೋಬಿಡಿ, ಈ ಮೆಡಿಕಲ್ ಓದೋದು ಬರೀ ಹೈ ಕ್ಲಾಸ್ ಸೊಸೈಟಿ ಅವ್ರು ಮಾತ್ರ, ಇಲ್ಲ ಅಂದರೆ ನಿಮ್ಮ ಹತ್ರ ದುಡ್ಡಿರಬೇಕು, ಇಲ್ಲ ದುಡ್ಡನ್ನ ನೀವು ತಂದುಕೊಡೋ ಅಷ್ಟು ನಿಮಗೆ ಶಕ್ತಿ ಇರಬೇಕು ಅಂತ ಒಂದು ಬೋರ್ಡ್ ಹಾಕೋಬಿಡಿ. ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರು ಇರ್ತಾರಲ್ಲ, ಸಾಲನೋ ಸೋಲನೋ ಮಾಡಿಕೊಂಡು ಬಂದು ನಿಮ್ಮ ಎದೆ ಮೇಲೆ ಆ ದುಡ್ಡನ್ನ ಸುರಿತಾರೆ. ಅವಾಗಾದರೂ ನೀವು ನೆಮ್ಮದಿಯಾಗಿರ್ತೀರಾ? ಇಲ್ಲ, ಮತ್ತೆ ಆ ಫೀಸು ಈ ಫೀಸು ಅಂತ ಅಂದ್ಬಿಟ್ಟು ಮತ್ತೆ ಅಲ್ಲೂ ಸುಲಿಗೆ ಮಾಡ್ತೀರಾ. ಈ ಮೆಡಿಕಲ್ ಕಾಲೇಜಸ್ಸು ಯಾರ್ದಾಗಿದೆ ಗೊತ್ತಾ? ಕರ್ನಾಟಕದಲ್ಲಿ ಎಲ್ಲ ಮಿನಿಸ್ಟ್ರಿಗಳದೇ, MP ಗಳದೇ, MLAಗಳದೇ ಆಗಿದೆ. ಯಾಕಂತ ಅಂದರೆ ಅದರಿಂದ ದುಡ್ಡು ಬರುತ್ತಲ್ಲ, ಚೆನ್ನಾಗಿ ದುಡ್ಡು ಬರುತ್ತಲ್ಲ. ಈಗ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡ್ತಿದ್ದಾರೆ ಅಂತಂದರೆ ಒಬ್ಬ ಮ್ಯಾನೇಜ್ಮೆಂಟ್ ಸೀಟಿಂದ ಒಬ್ಬನ ಹತ್ರ 2 ಕೋಟಿ ಡೊನೇಷನ್ ತಗೊಂಡ್ರೆ ಎಷ್ಟಾಯಿತು? ಒಳ್ಳೆ ದುಡ್ಡಾ? ಇದರಿಂದ ಎಜುಕೇಷನ್ ಸಿಸ್ಟಮ್ ಎಷ್ಟು ಹಾಳಾಗ್ತಿದೆ. ಈ ನೀಟ್ ಕ್ವಶನ್ ಪೇಪರ್ ಬಗ್ಗೆ ಫಸ್ಟ್ ಧ್ವನಿ ಎತ್ತಿದ ವ್ಯಕ್ತಿ ಯಾರಪ್ಪ ಅಂತ ಅಂದರೆ ಅಭಿಜಿತ್ ದೀಪ್ಗೆ. ಈ ಅಭಿಜಿತ್ ದೀಪ್ಗೆ ಯಾರಪ್ಪ ಅಂತ ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಇದೆಯಲ್ಲ, ಆ ಫೌಂಡರ್. ಈ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಅದೊಂದು ಟ್ರೆಂಡ್ ಕ್ರಿಯೇಟ್ ಮಾಡಿತ್ತು. ಹೇಗೆ ಟ್ರೆಂಡ್ ಕ್ರಿಯೇಟ್ ಮಾಡಿತ್ತು ಅಂತ ಅಂದರೆ, 1 ಫಾಲೋವರಿಂದ ಸ್ಟಾರ್ಟ್ ಆಗಿ ಅದು 1 ಮಿಲಿಯನ್ ಫಾಲೋವರ್ಸ್ ತನಕನೂ ರೀಚ್ ಆಗಿ, ಆ ಪ್ರೊಟೆಸ್ಟ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅಂತ ಅಂದರೆ ಸೋನಮ್ ವಾಂಗ್ಚುಕ್ ಅನ್ನೋ ಪರ್ಸನ್ ಒಬ್ಬ ಸಪೋರ್ಟ್ ಮಾಡಿದ್ದಾರೆ.
ಅದಾದಮೇಲೆ ಅವರು ಹಂಗರ್ ಸ್ಟ್ರೈಕ್ ಅಂತ ಮಾಡಿದ್ರು. ಅವರು ಅದಕ್ಕೆ ಕೊಟ್ಟಿರೋದು ಏನಂತ ನೇಮು, ಹಂಗರ್ ಸ್ಟ್ರೈಕ್ ಅಂತ ಒಂದು ನೇಮ್ ಕೊಟ್ಟರು. ಅದಾದಮೇಲೆ ಅವರು ಈ ಸೋನಮ್ ವಾಂಗ್ಚುಕನ್ ಅವರು ಪ್ರೊಟೆಸ್ಟ್ನ ಸ್ಟಾರ್ಟ್ ಮಾಡಿಲ್ಲ, ಅವ್ರು ಬಂದು ಸಪೋರ್ಟ್ ಮಾಡಿದ್ರು. ಅವರು ಹಂಗರ್ ಸ್ಟ್ರೈಕ್ ಅಂತ ನೇಮ್ ಕೊಟ್ಟರು ಅದಕ್ಕೆ. ಅದಾದಮೇಲೆ ಪ್ರಕಾಶ್ ರಾಜ್ ಅವರು, ಸೌತ್ ಇಂಡಿಯಾ ಆ್ಯಕ್ಟರ್ ಪ್ರಕಾಶ್ ರಾಜ್ ಅವರು ಈ ಸ್ಟ್ರೈಕ್ಗೆ ಅವರು ಸಪೋರ್ಟ್ ಮಾಡಿದ್ರು. ಇದೆಲ್ಲ ಆಗಿದ್ದು ಅಂತ ಅಂದರೆ ಡೆಲ್ಲಿಲಿರೋ ಜಂತರ್ ಮಂತರಲ್ಲಿ ಈ ಸ್ಟ್ರೈಕ್ ಆಗಿದ್ದು. ಅದಾದಮೇಲೆ ಇದು ಡೆಲ್ಲಿಲಿ ಮಾತ್ರ ಆಗಲಿಲ್ಲ, ಇದು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲೂ ಇದಕ್ಕೆ ಪ್ರೊಟೆಸ್ಟ್ ನಡೀತು. ಅದಾದಮೇಲೆ ಇಲ್ಲಿಗೆ ಸ್ಟೂಡೆಂಟ್ಸ್ ಬಂದಿದ್ರು, ಆಕ್ಟಿವಿಸ್ಟ್ ಬಂದಿದ್ರು, ಸಪೋರ್ಟರ್ಸ್ ಎಲ್ಲರೂ ಬಂದರು. ಫ್ರೀಡಮ್ ಪಾರ್ಕಲ್ಲೂ ಪ್ರೊಟೆಸ್ಟ್ ಆಯಿತು. ಅದಾದಮೇಲೆ ಮೋದಿ ಅವರು ಇದ್ರ ಬಗ್ಗೆ ಮಾತಾಡಿದ್ರು. ಏನೇ ಮಾತಾಡಿದ್ರು ಏನಾಗುತ್ತೆ, ಕೊನೆಗೆ ಕರಪ್ಷನ್ ಆಗೇ ಆಗುತ್ತೆ, ಮತ್ತೆ ಕರಪ್ಷನ್ ಆಗೇ ಆಗುತ್ತೆ. ಅದನ್ನು ತಡೆಯೋಕ್ಕೆ ನಾವು ಏನು ಮಾಡಬೇಕೋ ಗೊತ್ತಿಲ್ಲ. ಜನರು ಎಚ್ಚೆತ್ಕೋಬೇಕಷ್ಟೆ. ನಾವು ದುಡ್ಡು ಕೊಟ್ಟು ಹೋಗಲ್ಲ, ದುಡ್ಡು ಕೊಟ್ಟು ಓದಲ್ಲ ಅನ್ನೋದೊಂದು ಅವ್ರ ತಲೆಯಲ್ಲಿ ಬರಬೇಕು. ಅಷ್ಟೆಲ್ಲ ಕೊಟ್ಟು ಯಾಕೆ ಓದಬೇಡಿ ಅಂತ ಹೇಳ್ತೀನಿ ಅಂತ ಅಂದರೆ, ಈಗ ಯಾವುದೂ ಫ್ರೀಯಾಗಿ ಕೊಡಲ್ಲ, ಯಾರು ಯಾವುದನ್ನು ಫ್ರೀಯಾಗಿ ಕೊಡಲ್ಲ, ಅದಕ್ಕೆ ಪರ್ಟಿಕ್ಯುಲರ್ ಕಾಸ್ಟ್ ಅಂತ ಇದ್ದೇ ಇರುತ್ತೆ. ಹಂಗಂತ ಅಂದ್ಬಿಟ್ಟು ಅದಕ್ಕೆ 1:10 1:20 ಕೊಟ್ಟು ಓದೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದೀನಿ. ಯಾಕಪ್ಪ ಅಂತ ಅಂದರೆ, ಈಗ ಮಿಡಲ್ ಕ್ಲಾಸ್ ಅವರು ಅವ್ರ ಮಕ್ಕಳನ್ನ ಅವರು ಡಾಕ್ಟರ್ ಮಾಡಬೇಕು ಅಂತ ಅಂದರೆ ಒಂದೇ ಒಂದು ಆಪ್ಷನ್ ಇರೋದು. ಯಾವುದಪ್ಪ ಅದು ಅಂತ ಅಂದರೆ ಸಾಲ ಮಾಡಬೇಕು. ಈಗ ಒಬ್ಬ ವ್ಯಕ್ತಿ ಅವನ ಮಗ ಅಥವಾ ಮಗಳನ್ನ ಡಾಕ್ಟರ್ ಮಾಡಬೇಕು ಅಂತ ಅಂದರೆ ಡೊನೇಷನ್ ಕೇಳೋದು ಮಿನಿಮಮ್ 1-2 ಕೋಟಿ ಡೊನೇಷನ್ ಕೇಳ್ತಾರೆ. ಆ ಮನುಷ್ಯ ಒಂದು 40 ವರ್ಷ 45 ವರ್ಷದಲ್ಲಿ ಏನೆಲ್ಲ ಸೇವಿಂಗ್ಸ್ ಮಾಡಿರ್ತಾನೆ, ಅವ್ನು ಮಾಡಿರೋ ಸೇವಿಂಗ್ಸ್ ಎಲ್ಲ ಅವ್ರ ಮಕ್ಳಿಗೆ ಹೋಗುತ್ತೆ, ಅವ್ರ ಮಕ್ಕಳು ಓದೋದಕ್ಕೋಸ್ಕರ ಹೋಗುತ್ತೆ. ಅವ್ರ ಫ್ಯೂಚರ್ಗೆ ಏನು ಮಾಡ್ತಾರೆ, ಇದನ್ನೆಲ್ಲ ಈಗ ಓದೋಕ್ಕೆ ಹೋಗ್ತಾರಲ್ಲ ಅವ್ರ ತಲೆ ಮೇಲೂ ಈ ಥರ ಪ್ರೆಷರ್ ಎಲ್ಲ ಬಿಲ್ಡ್ ಆಗುತ್ತೆ. ಆ ಪ್ರೆಷರ್ ಎಲ್ಲ ಬಿಲ್ಡ್ ಆಗ್ತಾ ಅವ್ರಿಗೂ ನಿಧಾನಕ್ಕೆ ಓದೋದ್ರ ಮೇಲೆ ಆಸಕ್ತಿ ಹೋಗುತ್ತೆ. ಯಾಕಂತ ಅಂದರೆ ಅವ್ರ ತಂದೆ ತಾಯಿಗಳ ಪರಿಸ್ಥಿತಿ ನೋಡ್ತಾ ಅವನಿಗೂ ಓದೋದ್ರ ಮೇಲೆ ಆಸಕ್ತಿ ಹೋಗುತ್ತೆ. ಎಲ್ಲೋ 1-2% ತುಂಬ ಛಲ ತಗೊಂಡು ನಾನು ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಓದ್ತಾರೆ. ಅವ್ರ ತಂದೆ ತಾಯಿನೂ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಇಲ್ಲ ಅಂತ ಅಂದರೆ ಮಿಡಲ್ ಕ್ಲಾಸ್ ಅವರು ಇವತ್ತು ಒಂದು ಮೆಡಿಕಲ್ ಓದೋದು ತುಂಬ ಕಷ್ಟ ಇದೆ. ಆದಷ್ಟು ಬೇಗ ನಮ್ಮ ಇಂಡಿಯಾ ಕರಪ್ಷನ್ ಫ್ರೀ ಆಗಬೇಕು ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ಬರೋಣ. ಟೇಕ್ ಕೇರ್, ಬಾಯ್.